ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಸೆಪ್ಟೆಂಬರ್ ಮಾಸದಲ್ಲಿ ಗ್ರಹಗಳ ಪ್ರಭಾವ 12 ರಾಶಿಗಳಿಗೆ ಗೋಚಾರದಲ್ಲಿ ಯಾವ ಫಲಗಳು ಸಿಗ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ್ಯಾವ ರಾಶಿಯಲ್ಲಿ ಅನ್ನೋದನ್ನು ನೀವು ತಿಳಿದುಕೊಳ್ಬೇಕು. ಗ್ರಹಗಳಲ್ಲಿಯೇ ಮುಖ್ಯ ಗ್ರಹ ಸೂರ್ಯಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಬುಧ ಗ್ರಹ ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಶುಕ್ರ ಗ್ರಹ ಕಟಕ ರಾಶಿ ಮತ್ತು ಸಿಂಹ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಕುಜಗ್ರಹ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಗುರುಗ್ರಹ ಮಿಥುನ ರಾಶಿಯಲ್ಲಿ ಸಂಚಾರ, ಶನಿಗ್ರಹ ಮೀನ ರಾಶಿಯಲ್ಲಿ ಸಂಚಾರ, ರಾಹು ಕೇತು ಗ್ರಹಗಳು ಸಿಂಹ ರಾಶಿ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಆಗಲಿದ್ದು, ಈ ಗ್ರಹಗಳ ಸಂಚಾರದಿಂದ ಗೋಚಾರದಲ್ಲಿ 12 ರಾಶಿಗಳ ಮೇಲೆ ಯಾವ ಪ್ರಭಾವ ಇದೆ ಅನ್ನುವುದರ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ಮಾಸದಲ್ಲಿ ಸೂರ್ಯಗ್ರಹ ಸಿಂಹ ರಾಶಿಯಲ್ಲಿ ಕೇತು ಗ್ರಹದೊಂದಿಗೆ ಬುಧ ಗ್ರಹದೊಂದಿಗೆ ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲಿ ವಿಶಿಷ್ಟ ಕಾಂಬಿನೇಷನ್, ಅಂದರೆ ಈ ಗ್ರಹಗಳ ವಿಶಿಷ್ಟ ಕಾಂಬಿನೇಷನ್ ಅಂದರೆ ಕಂಜಕ್ಷನ್ ಆಗುತ್ತೆ. ಸಾಮಾನ್ಯವಾಗಿ ಸೂರ್ಯಗ್ರಹ ಬುಧ ಗ್ರಹಗಳು ಸಿಂಹರಾಶಿಯಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನು ನೀಡ್ತಾರೆ. ಆದರೆ ಕೇತು ಗ್ರಹದ ಕಂಜಕ್ಷನ್ ಇಲ್ಲಿ ಇರೋದ್ರಿಂದ, ಸಂಚಾರ ಇರೋದ್ರಿಂದ ಈ ಗ್ರಹಗಳ ಸಂಚಾರ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವ ಮಾಡುತ್ತೆ. ಯಾವ ಥರ ಅಂದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ಆಸಕ್ತಿಯಿಂದ ಮಾಡುವ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದೆ ಇರುವಂಥದ್ದು, ಉದಾಸೀನ ಆಗುವಂಥದ್ದು, ಯಾಕೋ ಏನೋ ನಿಮಗೆ ಇಚ್ಛಾಶಕ್ತಿಯ ಕೊರತೆ ಆಗುವಂತೆ ಇಲ್ಲಿ ಕೇತು ಗ್ರಹದ ಪ್ರಭಾವ ಇರುತ್ತೆ. ಇದರ ಕಾರಣ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲೇ ನಿಮಗೆ ಬೇಸರ ಆಗುತ್ತೆ. ಮತ್ತು ಈ ಉದಾಸೀನ ಅನ್ನೋದು ನಿಮ್ಮ ಆಚಾರ ವಿಚಾರಗಳ ಮೇಲೆಯೂ ಪ್ರಭಾವ ಮಾಡುತ್ತೆ. ಹೇಗೆಂದರೆ, ಯಾವುದೇ ಒಂದು ಆಚರಣೆ ನಿಮ್ಮ ಮನೆಯಲ್ಲಿದ್ದರೂ, ಆಚಾರ ವಿಚಾರಗಳಿದ್ದರೂ ಅವುಗಳಿಂದ ದೂರ ಇದ್ದು ನಿಮ್ಮ ಒಂದು ಡೆವಲಪ್ಮೆಂಟ್ ಹೇಗಿರುತ್ತೆ ಅಂದರೆ ಅಸಂಪ್ರದಾಯವಾಗಿ ಇರುತ್ತೆ. ಅಂದರೆ ಸಂಪ್ರದಾಯಗಳಿಂದ ಹೊರಗಿರುತ್ತೆ. ಆ ರಿಯಾಲಿಟಿಯನ್ನು ಸರಿಯಾಗಿ ನೀವು ತಿಳಿದುಕೊಂಡು ಡೀಪರ್ ಅಂದರೆ ಆಳವಾದಂತಹ ಯೋಚನೆ ಮಾಡುವಂತೆ ಮತ್ತು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಆಳವಾದ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಮತ್ತು ಇತರರೊಂದಿಗೆ ಏನನ್ನಾದರೂ ಅಪ್ರೋಚ್ ಮಾಡುವಂತಿದ್ದರೂ ಆಳವಾದಂತಹ ಚಿಂತನೆಗಳಿಂದ ಯೋಜನೆಗಳಿಂದ ಅಪ್ರೋಚ್ ಮಾಡುವಂತೆ ಇಲ್ಲಿ ಕೇತು ಗ್ರಹದ ಪ್ರಭಾವ ಈ 2 ಗ್ರಹಗಳ ಮೇಲೆ ಆಗ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ, ಸ್ವಲ್ಪನಾದರೂ ನಿಮ್ಮ ಮನಸ್ಸಿಗೆ ಬೇಸರ ಏನಾದರೂ ಆಗಿ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆಗೆ ಈ ಗ್ರಹಗಳು ಇಲ್ಲಿ ಅವಕಾಶವನ್ನು ಮಾಡಿಕೊಡ್ತವೆ. ಅಂದರೆ ಯಾವುದೇ ಒಂದು ಆಳವಾದಂತಹ ವಿಷಯವನ್ನು ತಿಳಿಯುವುದಕ್ಕೆ ಒಳ್ಳೆಯ ಒಂದು ಕಾಲ ಆಗಿರುತ್ತೆ. ಇನ್ನು ಸೂರ್ಯಗ್ರಹ ನಿಮ್ಮ ಜನ್ಮರಾಶಿಯಲ್ಲಿ ಸಂಚರಿಸುವಾಗ ಕೆಲಸ ಕಾರ್ಯಗಳಲ್ಲಿ ನೀವು ಏನೇ ಪ್ಲ್ಯಾನ್ ಮಾಡಿದ್ರೂ ಸರಿಯಾಗಿ ಆಗಲಿಲ್ಲ ಅನ್ನುವಂತಹ ಬೇಸರ, ಅಥವಾ ಯೋಜನೆಗಳು ಮಾಡಿದರೂ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಆಗಿಲ್ಲ ಅನ್ನುವಂಥ ಬೇಸರ ಆಗಬಹುದು. ಆದರೂ ಬಹಳ ಎಫರ್ಟ್ ಹಾಕ್ತೀರಾ ಈ ಮಾಸದಲ್ಲಿ. ಏಕೆಂದರೆ ತೃತೀಯ ಸ್ಥಾನದಲ್ಲಿ ಕುಜಗ್ರಹದ ಪ್ರವೇಶ ಆಗೋದ್ರಿಂದ ಬಹಳ ಪ್ರಯತ್ನವನ್ನು ಪಡ್ತೀರಾ. ಒಳ ಮನಸ್ಸು ಬಹಳ ಧೈರ್ಯದಿಂದ ಇರುತ್ತೆ, ಆತ್ಮವಿಶ್ವಾಸದಿಂದ ಇರುತ್ತೆ. ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಕರ್ಮಸ್ಥಾನಾಧಿಪತಿಯನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಕರ್ಮಸ್ಥಾನಾಧಿಪತಿಯಾದಂತಹ ಶುಕ್ರಗ್ರಹ 12ನೇ ಸ್ಥಾನದಲ್ಲಿ ಪ್ರಾರಂಭದ 2 ವಾರಗಳು ಅಲ್ಲಿ 12ನೇ ಸ್ಥಾನ ಕಟಕ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾಗಬಹುದು, ಅಥವಾ ನಿಮಗೆ ಕೆಲಸ ಬದಲಾವಣೆ ಮಾಡುವ ಪರಿಸ್ಥಿತಿ ಬರಬಹುದು, ಅಥವಾ ನೀವೇನಾದರೂ ಹಣ ನೀಡಿ ಅಲ್ಲಿ ಖರ್ಚು ಮಾಡಿ ಕೆಲಸವನ್ನು ಉಳಿಸಿಕೊಳ್ಳುವುದು ಅಥವಾ ಕೆಲಸವನ್ನು ಪಡೆದುಕೊಳ್ಳುವಂತೆ ಅಥವಾ ದೂರ ಹೋಗಿ ಕೆಲಸ ಮಾಡುವಂತೆ ಈ ರೀತಿ ಬದಲಾವಣೆಗಳನ್ನು
ಶುಕ್ರ ಅಲ್ಲಿ ಈಗ ನೀವು ಹೊಸದಾಗಿ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಇಂಥವರಿಗೆ ಈ ರೀತಿ ಫಲವನ್ನು ನೀಡ್ತಾರೆ. 2 ವಾರಗಳ ನಂತರದಲ್ಲಿ ಶುಕ್ರ ಗ್ರಹ ನಿಮ್ಮ ಜನ್ಮ ರಾಶಿ ಸಿಂಹ ರಾಶಿಯನ್ನು ಪ್ರವೇಶಿಸ್ತಾರೆ. ತೃತೀಯ ಸ್ಥಾನಾಧಿಪತಿ ಆಗಿರೋದ್ರಿಂದ ನಿಮಗೆ ನಿಮ್ಮ ಒಂದು ಯಾವುದೇ ಒಂದು ವಿಷಯಗಳು, ಸಂಬಂಧಗಳು, ಫ್ರೆಂಡ್ಸ್ ಇವರೆಲ್ಲರಲ್ಲಿಯೂ ನಿಮ್ಮ ಒಂದು ಕನೆಕ್ಷನ್ನಲ್ಲಿ ಏನಾದರೂ ಬೇಸರ ಆಗುವಂತೆ, ಏಕೆಂದರೆ ಕೇತು ಗ್ರಹದ ಯುತಿಯಲ್ಲಿ ಶುಕ್ರ ಗ್ರಹದ ಸಂಚಾರ ಆಗೋದ್ರಿಂದ ಬೇಸರ ಆಗುವಂತಾಗುತ್ತೆ. ಮತ್ತು ಅದೇ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರವು ಆಗೋದ್ರಿಂದ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆ ಇರುತ್ತೆ. ತೃತೀಯ ಸ್ಥಾನದಲ್ಲಿ ಕುಜಗ್ರಹದ ಸಂಚಾರ ಮತ್ತು ಶುಕ್ರ ಗ್ರಹದ ಪ್ರವೇಶ ನಿಮ್ಮ ಜನ್ಮ ರಾಶಿಗೆ ಆಗೋದ್ರಿಂದ, ಇನ್ನು ವ್ಯಾಪಾರ ವ್ಯವಹಾರಸ್ಥರಿಗೆ ಸಪ್ತಮ ಸ್ಥಾನವನ್ನು ಈ ಗ್ರಹಗಳು ದೃಷ್ಟಿಸ್ತಾರೆ. ಹೆಚ್ಚು ನಿಮಗೆ ಲಾಭ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಸಕ್ಸಸ್ ಆಗ್ಬೋದು. ಇದು ಈ ರೀತಿ ಸಿಗೋದಿಲ್ಲ, ಏಕೆಂದರೆ ಸಪ್ತಮದಲ್ಲಿ ಶುಕ್ರ ಗ್ರಹ ಮತ್ತು ಜನ್ಮ ರಾಶಿಯಲ್ಲಿ ಕೇತು ಗ್ರಹದ ಸಂಚಾರ ಆಗ್ತಾ ಇರೋದ್ರಿಂದ ಅಡೆತಡೆಗಳಿರುತ್ತೆ. ಬಹಳ ಹೋರಾಟವನ್ನು ಮಾಡಬೇಕಾಗುತ್ತೆ ಸಿಂಹರಾಶಿಯವರು ಈ ಕಾಲದಲ್ಲಿ. ವ್ಯಾಪಾರ ವ್ಯವಹಾರಸ್ಥರು ಧನಾಭಿವೃದ್ಧಿ ಆದಂತಹ ಹಣವನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ಸರಿಯಾದ ಮ್ಯಾನೇಜ್ಮೆಂಟ್ ಅನ್ನೋದು ಬೇಕಾಗುತ್ತೆ. ಇಲ್ಲವಾದಲ್ಲಿ ಕುಜಗ್ರಹ ಪ್ರಾರಂಭದಲ್ಲಿ ಅಲ್ಲಿ ಸಂಚರಿಸೋದ್ರಿಂದ ಹಣ ಹೆಚ್ಚಾಗಿ ಅಂದರೆ ಅದರ ಬಗ್ಗೆ ಯೋಚಿಸದೆ ಖರ್ಚು ಮಾಡುವಂತಿರುತ್ತೆ. ಆ ನಂತರದಲ್ಲಿ ಬುಧಗ್ರಹ ಸೂರ್ಯಗ್ರಹಗಳ ಪ್ರವೇಶ ಅಲ್ಲಿಗೆ ಆಗೋದ್ರಿಂದ ತಕ್ಕ ಮಟ್ಟಿಗೆ ನಿಮಗೆ ಧನಾಭಿವೃದ್ಧಿ ಮತ್ತು ಸರಿಯಾದಂತಹ ಒಂದು ಯೋಚನೆಗಳಿಂದ ಖರ್ಚನ್ನು ನೀವು ಮಾಡ್ತೀರಾ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪಂಚಮ ಸ್ಥಾನಾಧಿಪತಿಯಾಗಿ ಸಿಂಹರಾಶಿಯ ಪಂಚಮ ಸ್ಥಾನಾಧಿಪತಿ ಗುರುಗ್ರಹ ಲಾಭಸ್ಥಾನದಿಂದ ಪಂಚಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ನಿಮಗೆ ಅಂದರೆ ಪದವಿ ಆಗ್ಬೋದು, PU ಹೈಸ್ಕೂಲ್ ಈ ಒಂದು ಹಂತದ ವಿದ್ಯಾರ್ಥಿಗಳಿಗೆ ಯಾವುದೇ ಸಮಸ್ಯೆಗಳಿರೋದಿಲ್ಲ. ಆದರೂ ಅಷ್ಟಮದಲ್ಲಿ ಶನಿ ಸಂಚಾರ ಆಗ್ತಾ ಇರೋದ್ರಿಂದ ಕೆಲವು ನಿಮ್ಮ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡದೇ ಇರುವಂತಹ ಅಡೆತಡೆಗಳು ಎದುರಾಗ್ತಾ ಇರುತ್ತೆ, ಬೇಸರ ಆಗ್ತಾ ಇರುತ್ತೆ. ಅದು ವಿದ್ಯಾರ್ಥಿಗಳಿಗಾಗ್ಬೋದು, ಉದ್ಯೋಗಸ್ಥರಿಗಾಗ್ಬೋದು, ಅಥವಾ ಕುಟುಂಬದ ಜೀವನದಲ್ಲೇ ಆಗ್ಬೋದು. ಬಹಳ ನಿರಾಶೆಗಳು, ಅಡೆತಡೆಗಳು ಆಗ್ತಾ ಇರುತ್ತೆ. ಯಾವುದೇ ವಿಷಯವನ್ನು ಸರಿಯಾದಂತಹ ಮಾರ್ಗದಲ್ಲಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿಕೊಂಡಾಗ ಮಾತ್ರ ನಿಮಗೆ ನೆಮ್ಮದಿಯ ವಾತಾವರಣ ನಿಮಗೆ ನಿರ್ಮಾಣ ಆಗುತ್ತೆ. ಪತಿ ಪತ್ನಿ ವಿಷಯದಲ್ಲಿಯೂ ಪಾರ್ಟ್ನರ್ ವಿಷಯದಲ್ಲಿಯೂ ಸಮಸ್ಯೆಗಳಿರುತ್ತೆ, ಏಕೆಂದರೆ ಆ ಸ್ಥಾನವನ್ನು ರಾಹು ಕೇತುಗಳು ಇಲ್ಲಿ ಪರಸ್ಪರ ದೃಷ್ಟಿಸೋದ್ರಿಂದ ಸಪ್ತಮ ಸ್ಥಾನವನ್ನು ಮತ್ತು ಸೂರ್ಯಗ್ರಹ ಸಪ್ತಮ ಸ್ಥಾನವನ್ನು ದೃಷ್ಟಿಸೋದ್ರಿಂದ ಇಲ್ಲಿ ಬುಧ ಶುಕ್ರ ಗ್ರಹಗಳು ಇದ್ದರೂ ಇಲ್ಲಿ ಸಂಬಂಧಗಳಲ್ಲಿ ಏನು ಬೇಸರ ಆಗುವಂಥದ್ದು, ನಿಮ್ಮ ಪಾರ್ಟ್ನರೊಂದಿಗೆ ಯಾವುದಾದ್ರೂ ವಿಷಯಗಳಲ್ಲಿ ಇಲ್ಲಿ ಬೇರ್ಪಡುವಂತೆ ಈ ರೀತಿ ಫಲಗಳು ಸಮಸ್ಯೆಗಳು ಅಲ್ಲಿ ಉದ್ಭವಿಸುವಂತೆ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಿಮ್ಮ ಸಂಬಂಧಗಳನ್ನು ಸಿಂಹರಾಶಿಯವರು ಮ್ಯಾನೇಜ್ ಮಾಡಬೇಕಾಗತ್ತೆ. ಅಷ್ಟಮದಲ್ಲಿ ಶನಿ ಸಂಚಾರವು ಆಗ್ತಾ ಇರೋದ್ರಿಂದ ಶನಿ ಸಂಚಾರದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬಹಳ ವಿಳಂಬ, ಅಡೆತಡೆಗಳಾಗ್ತಾ ಇರುತ್ತೆ. ಮತ್ತು ದಶಾಭುಕ್ತಿ ಕೆಟ್ಟವರಿಗೆ ಅಶುಭ ಫಲವನ್ನು ನೀಡುವಂಥ ದಶಾಭುಕ್ತಿಗಳು ಇದ್ದಾಗ ಬಹಳ ಸಮಸ್ಯೆಗಳನ್ನು ಸಿಂಹರಾಶಿಯವರು ಎದುರಿಸಬೇಕಾಗುತ್ತೆ. ಗುರುಬಲವಿದ್ದರೂ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ. ಗುರು ಗ್ರಹ ಲಾಭದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಯಾರಿಗೆ ಒಳ್ಳೆಯ ಶುಭ ಭುಕ್ತಿ ಕಾಲಗಳು ನಡೀತಾ ಇರುತ್ತೆ, ನಿಮಗೆ ಮಂಗಳ ಕಾರ್ಯಗಳು ಮನೆಯಲ್ಲಿ ಮತ್ತು ನಿಮ್ಮ ವಿಷಯದಲ್ಲಿ ಒಳ್ಳೆಯ ನಿರ್ಧಾರಗಳು, ಶುಭ ಕಾರ್ಯಗಳು, ವಿವಾಹ ಯೋಗ, ಗೃಹವನ್ನು ತೆಗೆದುಕೊಳ್ಳುವಂಥದ್ದು, ಭೂಮಿಯನ್ನು ತೆಗೆದುಕೊಳ್ಳುವಂಥದ್ದು, ಇಂತಹ ಒಂದು ಶುಭ ವಿಷಯಗಳು ನಿಮಗೆ ನಡೆಯುತ್ತೆ. ಆದರೆ ಈ ಮಾಸದಲ್ಲಿ ಇಂತಹ ವಿಷಯಗಳಿಗೆ ಗುರುಗ್ರಹ ಇಲ್ಲಿ ಶುಭವಾಗಿದ್ದರೂ, ಆದರೆ ಈ ಮಾಸದಲ್ಲಿ ಭಾದ್ರಪದ ಮಾಸದಲ್ಲಿ ಹೆಚ್ಚು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಮನೆಯಲ್ಲಿ ಅಂದರೆ ಯಾವುದೇ ಒಂದು ಫೆಸ್ಟಿವಲ್ ಆಗ್ಬೋದು, ಇದೆಲ್ಲವನ್ನು ಮಾಡಲಾಗುತ್ತೆ. ಆದರೆ ಮಂಗಳ ಕಾರ್ಯ ಅಂದರೆ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ಈ ಮಾಸದಲ್ಲಿ ಮಾಡೋದಿಲ್ಲ. ಆದರೆ ಗುರುಗ್ರಹ ಲಾಭದಲ್ಲಿದ್ದುಕೊಂಡು ಒಳ್ಳೆ ಫಲವನ್ನು ನಿಮಗೆ ನೀಡುತ್ತಾರೆ. ಈ ರೀತಿ ಸಿಂಹರಾಶಿಯವರಿಗೆ
ಈ ಮಾಸದಲ್ಲಿ ಗ್ರಹಗಳ ಪ್ರಭಾವ ಹೀಗೆ ಇಲ್ಲಿ ಫಲವನ್ನು ನೀಡ್ತದೆ. ಇದನ್ನು ನೀವು ಸರಿಯಾಗಿ ತಿಳಿದುಕೊಂಡು ಮಾಸದಲ್ಲಿ ನಡೆಯಬಹುದಾದಂತಹ ಕೆಲಸ ಕಾರ್ಯಗಳ ಮೇಲೆ ಸರಿಯಾದಂತಹ ಯೋಜನೆಯನ್ನು ನೀವು ಮಾಡಬೇಕಾಗತ್ತೆ. ಮತ್ತು ಸಂಬಂಧಗಳನ್ನು ಸರಿಯಾಗಿ ಮ್ಯಾನೇಜ್ ಮಾಡುವಂಥದ್ದು ಹಾಗೂ ತಾಳ್ಮೆಯಿಂದ ಇರುವಂಥದ್ದು. ಮಾತನಾಡುವಾಗ ಅಂದರೆ ಧನಸ್ಥಾನ ಅಂದರೆ ವಾಕ್ಸ್ಥಾನ, ಈ ಸ್ಥಾನದಲ್ಲಿ ಪ್ರಾರಂಭದಲ್ಲಿ ಕುಜಗ್ರಹಣ ಸಂಚಾರ ಆಗುತ್ತೆ. ಅಲ್ಲಿ ನಿಮಗೆ ಮಾತಿನಲ್ಲಿ ಹಿಡಿತ ಇಲ್ಲದೆ ಕಟುವಾಗಿ ಮಾತನಾಡುವಂತೆ ಇಲ್ಲಿ ಕುಜನ ಪ್ರಭಾವ ಇರುತ್ತೆ. 2 ವಾರಗಳ ನಂತರದಲ್ಲಿ ಅಲ್ಲಿ ಸೂರ್ಯಗ್ರಹ ಮತ್ತು ಬುಧಗ್ರಹದ ಸಂಚಾರ ಆಗೋದ್ರಿಂದ ಬಹಳ ಆತ್ಮವಿಶ್ವಾಸದ ಮಾತು ನಿಮ್ಮದಿರುತ್ತೆ. ಹಾಗಾಗಿ ಎಲ್ಲ ವಿಷಯಗಳಲ್ಲಿಯೂ ಸರಿಯಾದಂತಹ ಒಂದು ಆಲೋಚನೆಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಂಹರಾಶಿಯವರು ಮುಂದುವರಿಬೇಕಾಗತ್ತೆ. ಉದ್ಯೋಗದಲ್ಲಿ ನಿಮಗೆ ಅಡೆತಡೆಗಳಿರುತ್ತೆ. ಸೇವಾ ವೃತ್ತಿಯಲ್ಲಿ ಇರುವವರಿಗೂ, ಅಧಿಕಾರ ಯೋಗದಲ್ಲಿರುವವರಿಗೂ, ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಮತ್ತು ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಮಾಡುವವರಿಗೂ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಆದರೂ ಅಡೆತಡೆಗಳಿರುತ್ತೆ ಈ ಮಾಸದಲ್ಲಿ. ಏಕೆಂದರೆ ಶುಕ್ರಗ್ರಹ 12ನೇ ಸ್ಥಾನದಲ್ಲಿ, ಸೂರ್ಯಗ್ರಹ, ಕೇತುಗ್ರಹ ಮತ್ತು ರಾಹುಗ್ರಹದ ಕಂಜಕ್ಷನ್ನಲ್ಲಿ ಸಂಚಾರ ಮಾಡೋದ್ರಿಂದ ಮತ್ತು ಷಷ್ಠಾಧಿಪತಿ ಸೇವಸ್ಥಾನಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಅಡೆತಡೆಗಳು ಎಲ್ಲ ಉದ್ಯೋಗ ಕ್ಷೇತ್ರದಲ್ಲಿ ಸಿಂಹರಾಶಿಯವರಿಗೆ ಇರಲಿದೆ. ಆದರೆ ತುಂಬ ಎಫರ್ಟ್ ಅಂತೂ ಹಾಕ್ತೀರ. ಏಕೆಂದರೆ ತೃತೀಯ ಸ್ಥಾನಕ್ಕೆ ಕುಜನ ಪ್ರವೇಶ ಆಗುತ್ತೆ. ಕುಜ ಅಲ್ಲಿ ಪ್ರವೇಶ ಆದಾಗ ಏನಾಗುತ್ತೆ, ಈ ಗ್ರಹ ಎನರ್ಜಿ ಗ್ರಹ ಆಗಿರೋದ್ರಿಂದ ಬಾಹುಬಲದಿಂದ, ಸಾಮರ್ಥ್ಯದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತೀರ. ಇಲ್ಲಿ ಬಾಹುಬಲ ಅಂದರೆ ಹಾರ್ಡ್ ವರ್ಕ್. ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಹೇಗೆ ಚೆನ್ನಾಗಿರಬೇಕು ಅಂತ ಹೇಳ್ತೀವೋ ಹಾಗೆ ಹಾರ್ಡ್ ವರ್ಕ್ ಸ್ಕಿಲ್ ಅನ್ನೋದು ಇಲ್ಲಿ ಕುಜಗ್ರಹದಿಂದ ವರ್ಕ್ ಆಗುತ್ತೆ. ಅಂಥ ಒಂದು ಕೌಶಲ್ಯತೆ ನಿಮ್ಮ ಹಾರ್ಡ್ ವರ್ಕಲ್ಲಿ ಇಲ್ಲಿ ನೀವು ಅಳವಡಿಸಿಕೊಳ್ತೀರಾ. ಏಕೆಂದರೆ ತೃತೀಯ ಸ್ಥಾನದಲ್ಲಿ ಕುಜಗ್ರಹ ಒಂದು ಬಾಹುಬಲ ಸಾಮರ್ಥ್ಯದಿಂದ, ಬಹಳ ಧೈರ್ಯದಿಂದ, ಬಹಳ ಕಾನ್ಫಿಡೆನ್ಸಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಫಲ ನೀಡ್ತಾರೆ. ಅದರ ರಿಸಲ್ಟ್ ಏನೇ ಆಗಿರ್ಬೋದು, ಧೈರ್ಯ ಅನ್ನೋದು ನಿಮಗಿರುತ್ತೆ. ಒಂದು ಆಧ್ಯಾತ್ಮಿಕವಾದಂತಹ ಪ್ರಗತಿಗೂ ಈ ಗ್ರಹಗಳು ಇಲ್ಲಿ ಕಾರಣವಾಗ್ತವೆ. ಪ್ರತಿ ಒಬ್ಬ ಸಿಂಹರಾಶಿಯವರಿಗೂ ಈ ಗ್ರಹಗಳ ಫಲಗಳು ಏನೇ ಇರಲಿ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆ ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಪರಿಹಾರದ ವಿಷಯದಲ್ಲಿ ನಾನು ವಿಶೇಷವಾಗಿ ಕೆಲವು ಮಾರ್ಗಗಳನ್ನು ನಾನು ತಿಳಿಸ್ತಾ ಇರ್ತೇನೆ. ಮುಂದುವರೆದು ನೋಡಿ. ನಿತ್ಯ ಪರಿಹಾರ ಮಾರ್ಗದಲ್ಲಿ ಯಶಸ್ಸಿಗಾಗಿ ಮುಖ್ಯವಾದ ಒಂದು ಮಾರ್ಗವನ್ನು ತಿಳಿಸ್ತಾ ಇದ್ದೇನೆ. ಮನೋಕಾರಕ ಚಂದ್ರಗ್ರಹ ಸಂಚಾರ ಪ್ರತಿದಿನವೂ ನಕ್ಷತ್ರದಲ್ಲಿ ಬದಲಾವಣೆ ಇರುತ್ತೆ. ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ಮತ್ತು ಯಾವ ಸ್ಥಾನದಲ್ಲಿ ಸಂಚರಿಸ್ತಾರೆ, ಯಾವ ಪ್ರಭಾವ ನಿಮ್ಮ ನಕ್ಷತ್ರದ ಮೇಲೆ ಆಗಲಿದೆ, ಅದರ ಪ್ರಕಾರವಾಗಿ ನಿಮ್ಮ ಮನಸ್ಸು ಇರಲಿದೆ. ನಿಮ್ಮ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಅಥವಾ ವಿಷಯಗಳಲ್ಲಿ, ಕಾರ್ಯಗಳಲ್ಲಿ ಕೇಂದ್ರೀಕೃತವಾಗಿ ಸ್ಥಿತಿಯಲ್ಲಿ ಇದ್ದಾಗ ಸಂತೋಷವಿರುತ್ತೆ. ಮತ್ತು ಇಂತಹ ಮನಸ್ಸು ಶಾಂತ ಸ್ಥಿತಿಯಲ್ಲಿ ಇದ್ದಾಗ ಒಳ್ಳೆಯ ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಮನಸ್ಸು ಚಂಚಲದಲ್ಲಿದ್ದಾಗ, ಅಲೆದಾಡುವಾಗ, ಒತ್ತಡ ಇರುವಾಗ ಕಾರ್ಯಗಳ ಅರಿವು ಇರೋದಿಲ್ಲ. ಹಾಗಾಗಿ ಉತ್ತಮವಾದಂತಹ ಅಥವಾ ಯಶಸ್ವಿ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಹಗಳು ತಾವು ನಿಂತ ನಕ್ಷತ್ರದ ಆಧಾರದಂತೆ ಫಲವನ್ನು ನೀಡುತ್ತವೆ. ಗ್ರಹಗಳಲ್ಲಿ ಮನೋಕಾರಕ ಗ್ರಹ ಚಂದ್ರಗ್ರಹ ನಿತ್ಯದಲ್ಲಿ ಸಂಚರಿಸುವ ನಕ್ಷತ್ರದಲ್ಲಿ ಶುಭ ಅಶುಭ ಫಲ ಪ್ರತಿ ನಕ್ಷತ್ರಕ್ಕೆ ನೀಡುತ್ತಾರೆ. ಅದಕ್ಕಾಗಿ ನಮ್ಮ ಋಷಿ ಮುನಿಗಳು ನಿತ್ಯ ಕಾರ್ಯ ಮತ್ತು ಶುಭ ಕಾರ್ಯಗಳಿಗೆ ತಾರಾಬಲ, ನಕ್ಷತ್ರದಿಂದ ನಕ್ಷತ್ರಕ್ಕೆ ಫಲ ನೀಡುವುದರ ಬಗ್ಗೆ ಅದರ ಆಧಾರಿತವಾಗಿ ಮುಹೂರ್ತಶಾಸ್ತ್ರಕ್ಕೆ ಈ ತಾರಾಬಲವನ್ನು ಅಳವಡಿಸಿದ್ದಾರೆ. ನವತಾರೆಗಳು ಅನ್ನಲಾಗುತ್ತೆ. ತಾರಾಬಲಕ್ಕೆ ನವತಾರೆಗಳಿಗೆ 9 ಅಧಿಪತಿಗಳಿದ್ದಾರೆ. 9 ತಾರಾಬಲಕ್ಕೆ 9 ಗ್ರಹಗಳು ಅಧಿಪತಿ ಆಗ್ತಾರೆ. ಮೊದಲನೇ ತಾರಾಬಲ ಜನ್ಮತಾರ ಸೂರ್ಯಾಧಿಪತಿ, ಎರಡನೇ
ತಾರ ಸಂಪತ್ತಾರ ಬುಧ ಅಧಿಪತಿ, 3ನೇ ವಿಪತ್ತಾರ ರಾಹು ಅಧಿಪತಿ, 4ನೇದು ಕ್ಷೇಮತಾರ ಗುರು ಅಧಿಪತಿ, 5ನೇದು ಪ್ರತ್ಯರ ತಾರ ಕೇತು ಅಧಿಪತಿ, 6ನೇದು ಸಾಧನ ತಾರ ಚಂದ್ರ ಅಧಿಪತಿ, 7ನೇದು ನೈದನ ತಾರ ಶನಿ ಅಧಿಪತಿ, 8ನೇದು ಮಿತ್ರ ತಾರ ಶುಕ್ರ ಅಧಿಪತಿ, 9ನೇದು ಪರಮ ಮಿತ್ರ ತಾರ ಕುಜ ಅಧಿಪತಿ. ಈ ತಾರಾಬಲದಲ್ಲಿ ಚಂದ್ರಗ್ರಹ ಸಂಚರಿಸುವಾಗ ಯಾವ ಯಾವ ಫಲವನ್ನು ನೀಡ್ತಾರೆ, ಇದರಿಂದ ಮಾನವರು ಯಾವ ಶುಭ ಅಶುಭ ಫಲವನ್ನು ಪಡೆದುಕೊಳ್ಳಬಹುದು ಅನ್ನುವುದರ ಬಗ್ಗೆ ಅಧ್ಯಯನವನ್ನು ಮಾಡಿ ಸರಿಯಾದಂತಹ ಕೆಲಸ ಕಾರ್ಯಗಳಿಗೆ ಮುಹೂರ್ತಶಾಸ್ತ್ರದಲ್ಲಿ ಆಗ್ಬೋದು, ನಿತ್ಯ ಕೆಲಸ ಕಾರ್ಯಗಳಿಗೆ ಆಗ್ಬೋದು, ಈ ನಕ್ಷತ್ರಗಳ ತಾರಾಬಲವನ್ನು ನಮ್ಮ ಹಿರಿಯರು ಶಾಸ್ತ್ರಗಳಲ್ಲಿ ಅಳವಡಿಸಿದ್ದಾರೆ. ನಕ್ಷತ್ರ ಬಲ ಆಧಾರಿತವಾಗಿ ಚಂದ್ರ ನೀಡುವಂತಹ ಫಲದ ವಿಷಯವಾಗಿ ಶುಭ ಅಶುಭ ಫಲಗಳನ್ನು ನಾನು ನಿತ್ಯ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಬಹುದು. ನಿಮಗೆ ಯಾವ ಗ್ರಹದ ದಶೆ ಆದರೂ ಆಗಿರಬಹುದು, ಯಾವ ಗ್ರಹದ ಭುಕ್ತಿಯಾದರೂ ಆಗಿರಬಹುದು, ನಿಮಗೆ ಮಾರಕ ಅಶುಭ ಭುಕ್ತಿ ಕಾಲವೇ ಆಗಿರಲಿ, ಶುಭ ಭುಕ್ತಿ ಕಾಲವೇ ಆಗಿರಲಿ, ಆದರೆ ಈ ನಕ್ಷತ್ರ ಬಲವು ನಿಮಗೆ ಒಳ್ಳೆ ಫಲವನ್ನು ನೀಡುತ್ತೆ. ನಿತ್ಯದ ಪರಿಹಾರ ಮಾರ್ಗವಾಗಿ ನಿಮ್ಮ ನಿತ್ಯದ ಕೆಲಸ ಕಾರ್ಯಗಳಿಗೆ ಈ ನಕ್ಷತ್ರದ ಬಲವನ್ನು ನೀವು ಜೋಡಣೆ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಳ್ಳೆ ಫಲಗಳನ್ನು ನೀವು ಪಡೆದುಕೊಳ್ಬಹುದು. ಈ ಮಾರ್ಗವನ್ನು ಸೂಕ್ಷ್ಮವಾಗಿ ನೀವು ಇದರ ಬಗ್ಗೆ ತಿಳಿತಾ ಇವತ್ತು ಏನಾಯಿತು, ನಾಳೆ ಏನಾಗುತ್ತೆ ಅನ್ನುವುದರ ಬಗ್ಗೆ ನಿಮಗೆ ಸೂಕ್ಷ್ಮ ಗ್ರಹಿಸುವಿಕೆ ಇರಬೇಕಾಗತ್ತೆ. ಆಗ ಮಾತ್ರ ಇಂಥ ವಿಷಯಗಳು ಅರ್ಥ ಆಗುತ್ತೆ. ಅದರ ಅಪ್ಡೇಟನ್ನು ಹೇಗಾಯಿತು, ಹೇಗಾಗ್ತಾ ಇದೆ ಅನ್ನುವಂತಹ ವಿಷಯಗಳನ್ನು ನೀವು ಖಂಡಿತ ಕಮೆಂಟ್ಸ್ ಮಾಡಿ ನನಗೆ ತಿಳಿಸ್ಬೋದು. ಆದರೆ ಈ ಮಾರ್ಗವನ್ನು ನೀವು ಅಳವಡಿಸಿಕೊಳ್ಳಿ ಅನ್ನುವಂಥದ್ದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಅಂತಿಮವಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಇಚ್ಛೆ ನಿಮ್ಮದು. ಏಕೆಂದರೆ ಎಲ್ಲವೂ ಎಲ್ಲರಿಗೆ ಅರ್ಥ ಆಗೋದಿಲ್ಲ, ಎಲ್ಲವೂ ಎಲ್ಲರಿಗೆ ಸಿಗೋದಿಲ್ಲ. ಇದೆಲ್ಲವೂ ಕಾಲದಲ್ಲಿ ಇರುವಂತಹ ವಿಷಯ ಆಗಿದೆ. ಮನೋಕಾರಕ ಚಂದ್ರ ನಿಮ್ಮ ಮನಸ್ಸಿನಲ್ಲಿ ಯಾವ ಪ್ರಭಾವ ಮಾಡ್ತಾರೆ, ಅಳವಡಿಸಿಕೊಳ್ಳುವಂತಹ ಇಚ್ಛೆಯ ಪ್ರಭಾವವನ್ನು ಮಾಡಿದರೆ ಖಂಡಿತವಾಗಿಯೂ ಈ ವಿಷಯಗಳು ನಿಮ್ಮ ಜೀವನಕ್ಕೆ ಒಳ್ಳೆಯ ಪರಿಹಾರ ಮಾರ್ಗವಾಗಿ ನೆಮ್ಮದಿ ಮತ್ತು ಯಶಸ್ಸಿಗೆ ಕಾರಣವಾಗುತ್ತೆ. ಪ್ರತಿಯೊಬ್ಬರಿಗೂ ವಿಶ್ವಶಕ್ತಿಯ ಅನುಗ್ರಹ ಇರಲಿ ಅನ್ನುವ ಪ್ರಾರ್ಥನೆಯನ್ನು ಮಾಡುತ್ತಾ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.